ಇವತ್ತು ಸುಬ್ಬಿ ಯಾರ ಕೈಗೂ ಸಿಕ್ ಬೀಳ್ದೆ ಹೊರಗೆ ಬಂದ್ವಲ್ಲ. ಸುಬ್ಬಿ ನಿನ್ ಕೆಲಸ ಆಯ್ತಲ್ಲ, ಈಗ ಮನೆಗೆ ಹೋಗೋಣ. ಈ ಸುಬ್ಬಿ ಸಮ್ ಟೈಮ್ ಎಮೋಷನಲ್ ಆಗಿ ಮಿಸ್ ಆಗಿ ಹೋಗ್ತಾಳೆ. ಏನೇ ಸುಬ್ಬಿ ಈಗ? ತಾತ ಅವಕ್ಕ ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ಎಷ್ಟು ಅಳ್ತಾ ಇದ್ರು. ನಮ್ಮಮ್ಮನು ನಾನು ಇಲ್ದೆ ಹಿಂಗೆ ಕಷ್ಟಪಡ್ತಾ ಇರ್ತಾರ. ಮತ್ತೆ ಶುರು ಮಾಡ್ಲ. ಸುಬ್ಬಿ, ಕಳೆದೋಗಿರೋದನ್ನ ಯೋಚನೆ ಮಾಡ್ತಾ ಕೂತ್ರೆ ಕಣ್ಮುಂದೆ ಇರೋದನ್ನು ಕಳ್ಕೊಂತೀವಿ. ನಾನು ಹೇಳಿಲ್ವಾ ನಿಮ್ಮಮ್ಮ ಅಪ್ಪ ಯಾರು ಇಲ್ಲ, ಅವ್ರಿಗೆ ನಿನ್ ನೆನಪು ಇಲ್ಲ. ನಡಿ ಹೋಗವ ಮನೆಗೆ. ಅಲ್ಲ ತಾತ, ನೆನ್ನೆ ದುಡ್ದಿದ್ದ ದುಡ್ಡನ್ನ ವಾಪಸ್ ಕೊಟ್ಬಿಟ್ವಿ. ಇನ್ನು ನಮ್ಮ ಹತ್ರ ಇರೋದು ಒಂದೇ ದಿನ. ಅಷ್ಟೊಂದು ದುಡ್ಡನ್ನ ಹೆಂಗ್ ಹೊಂದ್ಸೋದು? ನಾವು ಬಡವರಿಂದ ದುಡ್ಡು ತಗೊಂಡ್ಬಾರ್ದಂತ ಅಷ್ಟೇ ಇರೋದು. ದುಡ್ಡಿರೋರ ಹತ್ರ ಅಲ್ವಲ್ಲ. ತಾತ ಏನವ? ಅಪ್ಪ ಅಪ್ಪನ್ಗೆ ಮಕ್ಳ ಬಗ್ಗೆ ಗೊತ್ತಾಗುತ್ತಲ್ಲ, ಹಂಗೆ ಮಕ್ಳಿಗೆ ಯಾಕೆ ಅಪ್ಪ ಅಮ್ಮನ ಬಗ್ಗೆ ಗೊತ್ತಾಗಿಲ್ಲ? ನಾವೆಂತದ ಅಂದ್ರೆ ಇವಳೆಂತದೋ ಅಂತಲ್ಲ. ಏನವ ಗೊತ್ತಾಗಕ್ಕಿಲ್ಲ? ಅದೇ ಪೀಲು ಪೀಲ ಆಗೋದು. ಓ ಫೀಲಿಂಗು. ಅದೇ ಯಾಕೆ ಅಲ್ಲೋಡ್ಲ ಕಾರು? ಸಕ್ಕತ್ತಾಗಿ ಐತೆ ತಾತ. ಈ ಕಾರ್ ಲೂಟಿ ಮಾಡಿದ್ರೆ ಅಪ್ಪ ಹೇಳ್ತಾ ಇರ್ತಾರೆ, ನಾವು ಪುಣ್ಯದ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ನಾವು ಅವ್ರಿಗೆ ದುಡ್ಡು ಕೊಟ್ಟು ಪುಣ್ಯದ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ನಮಗ್ ಒಳ್ಳೇದಾಗ್ಬೇಕು ಅಂತ ಆ ಅಂಗಾಳಮ್ಮ ಈ ಕಾರ್ನ ಕಳ್ಸಿರ್ಬೋದು. ಪುಟ ಸಿಹಿ, ನಾವೀಗ ಹಾಸ್ಪಿಟಲ್ಗೆ ಬಂದಾಯ್ತು. ನೀನು ಯೋಚನೆ ಮಾಡಬೇಡ, ನಿನ್ಗೇನೂ ಆಗಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಅಶೋಕ್? ಸೀತನ್ ಬಗ್ಗೆನಾ? ನಮಗೂ ಅವಳದೇ ಯೋಚನೆ ಆಗ್ಬಿಟ್ಟಿದೆ. ಆ ಆಕ್ಸಿಡೆಂಟ್ ದಿನ ನಡೆದಿದ್ದವಳಿಗೆ ಏನು ನೆನಪೇ ಇಲ್ಲ. ಪಾಪ ಅವಳು. ಸೀತಾ ಬಗ್ಗೆ ಅಲ್ಲ ಮುದ್ದು, ಮತ್ತೆ ಸಿಹಿ ಬಗ್ಗೆ. ಸಿಹಿ ಬಗ್ಗೆ ನೆನೆಸ್ಕೊಂಡ್ರೇನೆ ಅಳು ಬರುತ್ತೆ ಅಶೋಕ್. ಅದಕ್ಕೆ ಅವಳ ಯೋಚನೆನೇ ಕಮ್ಮಿ ಮಾಡಿದ್ದೀನಿ ನಾನು. ಪಾಪ ಸೀತಾ ಸಿಹಿ ಸತ್ತೋಗಿದ್ದಾಳೆ ಅನ್ನೋ ವಿಷಯನ ಅದು ಹೇಗೆ ಅರ್ಗಿಸ್ಕೊಂಡು ನಾರ್ಮಲ್ ಆಗ್ತಾಳೋ ಗೊತ್ತಿಲ್ಲ. ಆ ದೇವ್ರು ಎಂತ ಕ್ರೂರಿ ಅಶೋಕ್. ಅಂತ ಚಿಕ್ಕ ಮಗುನ ತನ್ನ ಹತ್ರ ಕರ್ಕೊಂಡು ಎಲ್ರಿಗೂ ನೋವು ಕೊಟ್ಬಿಟ್ಟ ನೋಡಿ. ದೇವ್ರನ್ನ ಯಾಕೆ ಬೈಕು ಅಂತೀಯ? ಇನ್ ಯಾರನ್ ಬೈಲಿ? ಇದೆಲ್ಲದಕ್ಕೂ ದೇವ್ರೆ ತಾನೇ ಕಾರಣ. ಕೆಲವರು ದುಷ್ಟತನ ಎಷ್ಟು ಕ್ರೂರವಾಗಿರುತ್ತೆ ಅಂತಂದ್ರೆ ದೇವ್ರೆ ಅವ್ರ ಮುಂದೆ ಸೋತು ಸುಮ್ಮನಾಗ್ತಾನೆ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಅಶೋಕ್? ಅರ್ಥ ಆಗ್ತಿಲ್ಲ ನಂಗೆ. ಮುದ್ದು, ಈ ಸಾವು ಆಕ್ಸಿಡೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ವಾಟ್? ಇಟ್ಸ್ ಅ ಪ್ರೀ-ಪ್ಲಾನ್ಡ್ ಮರ್ಡರ್. ಅಂದ್ರೆ ನೀವು ಹೇಳ್ತಿರೋದು ಈ ಆಕ್ಸಿಡೆಂಟ್ನ ಯಾರೋ ಬೇಕು ಅಂತ ಮಾಡಿಸಿದ್ದಾರೆ ಅಂತನಾ?
ಯಾರೋ ಬೇಕು ಅಂತಾನೆ ಸೀತಾ ಮತ್ತೆ ಸಿಹಿನ ಟಾರ್ಗೆಟ್ ಮಾಡಿ ಮಾಡಿಸಿರೋ ಆಕ್ಸಿಡೆಂಟ್. ಡೋರ್ ಲಾಕ್ ಮಾಡಿರ್ಲಿಲ್ವಾ?